ಕುಂದಾನಗರಿ ಬೆಳಗಾವಿಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಏಕಾಏಕಿಯಾಗಿ ಕಿಡಿಗೇಡಿಗಳು ಜೆಸಿಬಿ ಮೂಲಕ ಮನೆಯನ್ನ ಕೆಡವಿ ಪರಾರಿಯಾಗಿದ್ದಾರೆ. ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಏಕಾಏಕಿಯಾಗಿ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಕೆಲಸಕ್ಕೋಗಿ ಮಧ್ಯಾಹ್ನ ಊಟಕ್ಕೆ ಬರೋದ್ರೊಳಗೆ ಮನೆ ಸಂಪೂರ್ಣವಾಗಿ ನಿರ್ನಾಮ ಆಗಿತ್ತು. ಜೆಸಿಬಿಯನ್ನು ಬಳಸಿ ಮನೆಯನ್ನ ಕೆಡವಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಬೆಳಗಾವಿಯ ಗಣೇಶಪುರದ ಲಕ್ಷ್ಮೀ ಟೆಕ್ನಲ್ಲಿ ಈ ಘಟನೆ ನಡೆದಿದೆ. ಪುಷ್ಪಾ ಗಂಗರಾಜು ಎಂಬುವರಿಗೆ ಸೇರಿದಂತಹ ಮನೆ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಏಕಾಏಕಿಯಾಗಿ ಒಂದು 4-5 ಜನ ಬಂದ್ಬಿಟ್ಟು ಮನೆ ಕೆಡಗಿಬಿಟ್ಟಿದ್ದಾರೆ. ಮನೆಯಿಂದ ಹೊರಗೆ ಹೋದವರು ಮನೆ ಮಾಲೀಕರು ಬಂದು ಮನೆ ನೋಡಿದ್ರೆ ಮನೆ ಇಲ್ಲ, ಏನಾಗಿದೆ ಎತ್ತ ಅಂತೇಳಿ ನೋಡೋ ಅಷ್ಟರಲ್ಲೇ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲಾಗಿ ಹೋಗ್ಬಿಟ್ಟಿದೆ. ಈಗ ಯಾರನ್ನ ಕೇಳಬೇಕು ಯಾರನ್ನ ಬಿಡಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೊಲೀಸ್ ಸ್ಟೇಷನ್ನ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ಮನೆ ಕಳೆದುಕೊಂಡವರ ಆಕ್ರಂದನ ಯಾವ ರೀತಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸರ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ದೆ ರೀ. ಅಲ್ಲಿ ಕೆಲಸದಿಂತ್ರ ಅಲ್ಲಿ ನಮ್ಗೆ ಫೋನ್ ಬಂತ್ರಿ, ನಿಮ್ಮ ಮನೆ ಎಲ್ಲ ಕೆಡವಾತಾರ ಅಂತ. ಇಲ್ಲಿ ನೇಬರ್ಸ್ ಬಂದ ಫೋನ್ ಹಚ್ಚಿದ್ರಿ ನನಗೆ. ಅಲ್ಲಿಂತ್ರ ಹೊಡ್ಕೊತ್ ಬಿಡೋ ಮಟ್ಟ ನನ್ನ ಮನೆ ಎಲ್ಲ ಕೆಡವಿ ಸಾಮಾನೆಲ್ಲ ಹೊರಗೆ ಹಾಕಿದಾರ್ರಿ ಸರ್. ಇದು ಮನೆ ಜಾಗ ರೀ ತಗೊಂಡು 20 ವರ್ಷ ಆತ್ರಿ ಸರ್. ಇದು ನಮ್ಮ ಆಯಿ ಜಾಗ ರೀ, ನಮ್ಮ ಮಮ್ಮಿ ಜಾಗ ರೀ. ಕೋರ್ಟ್ನಾಗ ಕೇಸು ನಡೆದೈತಿ. ಕಲ್ಲಪ್ಪ ಶೆಟ್ಟಪ್ಪ ಕಾಂಬ್ಳೆ ಅವರು ತೀರ್ಕೊಂಡಾರ್ರಿ ಸರ್. ಅವ್ರು ಯಾವಾಗಿಂತ ತೀರ್ಕೊಂಡಾರ್ಲ ರೀ. ಇಲ್ಲಿ ಆಲ್ರೆಡಿ ಅವಾಗೂ ಶೆಡ್ ಹೊಡೆದಿದ್ರಿ, ನಾವು ಕೆಡವಿ ಮತ್ತೆಲ್ಲ. ಇವ ಮೋಹನ್ ಸಾಮ್ರೇಕರ್ ರೀ. ನಾವು ನಮ್ಮ ತಾಯರ್ ತೊಗೊಂಡಿದ್ದ ಜಾಗ ರೀ. ಈಗ 24 ವರ್ಷ ಆಯ್ತು ರೀ. ನೀವು ಸಾರ್ಕೆ ಬಂದ್ರಿ ನಮ್ಮ ಮನೆ ಮುರಿಯೋದ ಗುಡ್ಸ್ಲ ಮುರಿಯೋದ್ರಿ. ನಮ್ಗೆ ಭಾಳ ಟಾರ್ಚರ್ ಕೊಡತ್ತಾನ ರೀ. ಒಂದು 20-30 ಮಂದಿ ಗುಂಡುಗರ್ದಿ ಮಂದಿನ ಕಳಿಸ್ತಾನೆ ರೀ. ನಮ್ಮೆಲ್ಲ ರಾತ್ರಿ ದಿವಸ ಎಲ್ಲ ಟಾರ್ಚರ್ ಮಾಡ್ಕೋತ್ರಿ. ಕಟ್ಟೋ ಮನೆ 2 ಸಲ ಮುರಿದ್ರಿ. ಆದ್ರೂ ನಾ ಸಾಲ ಮಾಡ್ಕೇಸಿ ಮತ್ತೆ ನಮ್ಮ ಮಗಳ ಸಲುವಾಗಿ ನಾ ಕಟ್ಕೊಟ್ಟೇನಿ ರೀ. ಅದು ನಮ್ಮ ತಾಯರ್ ಜಾಗ ಐತೆ ಅಂತ ನಾ ಅದಕ್ಕೆ ಕಬ್ಜೆ ಮಾಡೀನಿ ರೀ. ಬೇರೆದವ್ರ ಜಾಗ ನಾ ತೊಗೊಂಡಿಲ್ರಿ ಸರ. ಇವು ನಮ್ಮ ಜಾಗ ಐತೆ ಅಂತ ಬರ್ತಾನೆ ರೀ. ನಾ ಯಾರ ಕಡೆ ಮೋಹನ್ ಸಾಂಬ್ರೇಕರ್ ನನ್ನ ಪರಿಚಯ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಏನಿದು ಕಥೆ? ಈ ಮನೆ ಕೆಡವಿದವರು ಯಾರು? ಯಾಕಾಗಿ ಅಲ್ಲಿಂದ ಅವ್ರು ಬರೋಷ್ಟಲೇ ಪರಾರಿ ಆದರು? ಏನು ಹಿನ್ನೆಲೆ ಅಂತ? ಪ್ರಮುಖವಾಗಿ ಏನಂತಿದೆ, ಬೆಳಗಾವಿಯ ಏನು ಲಕ್ಷ್ಮೀ ಟೆಕ್ಲಿರ್ತಕ್ಕಂಥ ಪುಷ್ಪಾ ಚುಮಲಕನ್ ಅವರು 2001ರಲ್ಲಿ ಕಲ್ಲಪ್ಪ ಕಾಂಬ್ಳೆಯವ್ರ ಹತ್ರ ಒಂದು ಮನೆ ತೊಗೊಂಡಿರ್ತಾರೆ 1 ಲಕ್ಷ ಚಿಲ್ಲರೆಗೆ. ಅದನ್ನು ಇದು ಗಲಾಟೆ ಇರುತ್ತೆ, ಒಂದು ನಮ್ಮದು ಮನೆ ನಿಮ್ಮದು ಅಂತೇಳಿ. ಆದರೆ ಆರೋಪಿತಾದಂಥ ಮೋಹನ್ ಸಾಂಬ್ರೇಕರ್ ಏನಿದ್ದಾರೆ, ನಿನ್ನೆ ಬೆಳಗ್ಗೆ ಬಂದು ಈ ಮನೆಯನ್ನು ಸಂಪೂರ್ಣವಾಗಿ ಒಂದು JCB ಹಚ್ಚುವುದರ ಮುಖಾಂತರ ಧ್ವಂಸಗೊಳಿಸಿದ್ದಾರೆ. ಧ್ವಂಸಗೊಳಿಸಿ ಆದಮೇಲೆ ಈಗ ಪರಾರಾಗಿರುವಂಥದ್ದು. ಹೀಗಾಗಿ ಏನು ಪುಷ್ಪಾನವರಿದ್ದಾರೆ, ನೊಂದವರು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಏಕಾಏಕಿಯಾಗಿ ಬಿದ್ದಂಥ ಮನೆ ಏನು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಕೆಲಸಕ್ಕೆ ಹೋಗಿ ಬರಬೇಕು ಅನ್ನುವಷ್ಟರಲ್ಲೇ ಏನಂತಾರೆ ಇದ್ದಂಥ ಮನೆ ನೆಲಸಮ ಆಗಿರುವಂಥದ್ದು. ಹೀಗಾಗಿ ಭಾಳ ತೊಂದರೆ ಆಗಿದೆ. ಮತ್ತು ಈ ವಿಚಾರವನ್ನು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಮೋಹನ್ ಸಾಂಬ್ರೇಕರ್ ಎಲ್ಲಿಯೂ ಕೂಡ ಪತ್ತೆ ಆಗ್ತಾಯಿಲ್ಲ. ನಾವು ಮಾಧ್ಯಮದವರು ಕೂಡ ಅವರನ್ನು ಹುಡುಕಕ್ಕೆ ಪ್ರಯತ್ನ ಮಾಡಿದೆ, ಅವರು ಸಿಕ್ಕಿಲ್ಲ. ಹೀಗಾಗಿ ಮೋಹನ್ ಸಾಂಬ್ರೇಕರ್ ಈ ಥರ ಯಾಕೆ ಮಾಡಿದ್ರು ಅಂತ ಅವರು ಸಿಕ್ಕ ಮೇಲೆ ಅಷ್ಟೇ ಗೊತ್ತಾಗುವಂಥದ್ದು. ಫ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.